ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆ. ವ್ಲಾಗ್ ಮಾಡಿ ತುಂಬ ದಿನನೇ ಆಗಿತ್ತು. ವ್ಲಾಗ್ ಮಾಡಬೇಕಂತ ಅಂದ್ಕೊಳ್ತಾನೆ ಇದೆ, ಬಟ್ ಆಗ್ತಾನೆ ಇರಲಿಲ್ಲ. ಸೊ ಇವಾಗ ಮಂಗಳವಾರ, ಇವತ್ತು ನಮ್ಮ ಏರಿಯಾ ಅಂದರೆ ನಮ್ಮ ಮನೆ ಹತ್ರ ಚೌಡೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿ ಇವತ್ತು ಊರ ಹಬ್ಬ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಸೆಕೆಂಡ್ ಡೇ ಬಂದು ಸೆಕೆಂಡ್ ಡೇ ಹಬ್ಬ ನಡೀತಾ ಇರೋದು. ಹಾಗಾಗಿ ಇವತ್ತು ಮಂಗಳವಾರ ವಾರದ ದಿನ ಅಲ್ವಾ, ಹಾಗಾಗಿ ನಾವು ಸಹ ಪೂಜೆ ಮಾಡಿಸ್ಬೇಕಂತ ಹೇಳಿಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ, ಸಂಜೆನೇ ಪೂಜೆ ಮಾಡಿ ಇವಾಗ ಹಸ್ಬೆಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಬಟ್ ನಾನು ಹೋಗಂಗಿಲ್ಲ, ಹಾಗಾಗಿ ಮಕ್ಕಳನ್ನು ಮತ್ತು ಹಸ್ಬೆಂಡ್ನ ಕಳಿಸ್ತಾ ಇದ್ದೀನಿ ಪೂಜೆ ಮಾಡಿಸ್ಕೊಂಡು ಬರಲಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಕ್ವೇರಿಯಮಲ್ಲಿ ಮೀನು, ಫಿಶ್, ಯಾವ್ದಾದ್ರು ಫಿಶ್ ಮಲಗಿರೋದು ನೋಡಿದ್ದೀರಾ? ಫುಲ್ಲು ಮಂಕಾಗ್ಬಿಟ್ಟಿದೆ. ಇದ್ರ ಜೊತೆ ಜೋಡಿ ತಂದಿದ್ದಲ್ವ, ಇದ್ರ ಜೊತೆ ತಂದಿದ್ದು ಫಿಶ್ ಅದು ಸತ್ತೋಯ್ತು. ಹಾಗಾಗಿ ತುಂಬ ಬೇಜಾರಾಗಿ ಮಂಕಾಗ್ಬಿಟ್ಟಿದೆ. ಯಾರ ಜೊತೆನೂ ಮಿಂಗಲ್ ಆಗೋದೇನೇ ಇಲ್ಲ. ಬಟ್ ಇಲ್ಲಿರೋ ಮೀನುಗಳೆಲ್ಲ ಹೋಗಿ ಪ್ರೀತಿ ಮಾಡುತ್ತೆ, ಬಟ್ ಆದ್ರೂ ಅದು ಮಿಂಗಲ್ ಆಗೋದೇ ಇಲ್ಲ. ಒಂಟಿಯಾಗಿರುತ್ತೆ, ಯಾವಾಗಲೂ ಇದೇ ರೀತಿ ಮಲಗಿರುತ್ತೆ. ಬಟ್ ಅದು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಸತ್ತೋಗಿದೆ ಅನಿಸುತ್ತೆ. ಬಟ್ ಅದು ಸತ್ತಿಲ್ಲ, ಅದು ಡೈಲಿ ಹಾಗೆ ಮಂಕಾಗಿ ಮಲಗಿರುತ್ತೆ. ಓಕೆ, ನನಗಂತೂ ಬೇಜಾರಾಗ್ಬಿಟ್ಟಿದೆ. ಪಾಪ ಯಾವಾಗಲೂ ಕೋಪದಲ್ಲೇ ಇರುತ್ತೆ, ಮಲಗೇ ಇರುತ್ತೆ. ನಾನಂತೂ ಫಿಶ್ ಮಲಗಿದ್ದು ನೋಡೇ ಇಲ್ಲ. ಬಟ್ ನಾನು ಫಸ್ಟ್ ಟೈಮ್ ನೋಡಿದಾಗ ಅದು ಸತ್ತೋಗಿದ್ದೇನೋ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಲೈಟ್ ಆನ್ ಮಾಡಿ, ಅಕ್ವೇರಿಯಂ ಲೈಟ್ ಆನ್ ಮಾಡಿ ನೋಡ್ತೀನಿ, ಅದು ಇನ್ನೂ ಬದುಕಿದೆ. ಆವಾಗ ಗೊತ್ತಾಯಿತು ಅದು ಒಂಟಿಯಾಗಿದೆ ಅಲ್ವಾ, ಹಾಗಾಗಿ ಅದಕ್ಕೆ ಆ ಥರ ಇರೋದು. ಅದು ಜಾಸ್ತಿ ದಿನ ಇರೋದಿಲ್ಲ ಅಂತಲೂ ಸಹ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಓಕೆ, ಇವಾಗ ಮನೆ ಪೂಜೆ ಎಲ್ಲ ಮಾಡಿದ ನಂತರ ಇವಾಗ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು ಮತ್ತು ಕಾಯಿ, ಹೂವು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ಪೂಜೆ ಸಾಮಾನುಗಳು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯವರು ಸಹ ಡ್ಯೂಟಿ ಮುಗಿಸ್ಕೊಂಡು ಪಾಪ ಅವರೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಈಗ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನನ್ನ ಮಗ ಅಂತೂ ಏನು ಆತ್ರದಲ್ಲಿ ಓಡ್ತಾ ಇದ್ದಾನೆ ಅಂತ, ನಾನು ಎಲ್ಲಿ ಅವನ್ನ ಹಿಡ್ಕೊತೀನಿ ಅಂತ. ಕೆಲವೊಂದು ಟೈಮಲ್ಲಿ ನನ್ನ ಹತ್ರನೇ ಬಿಟ್ಟು ಹೋಗ್ತಾರಲ್ವ, ಅವನಿಗೆ ಆ ಭಯ. ಸೊ ಹಾಗೆ ನಮ್ಮ ಪಕ್ಕದ ಮನೆಯವರು ಸಹ ಹೋಗ್ತಾ ಇದ್ದಾರೆ, ನಮ್ಮ ಮನೆಯವ್ರ ಜೊತೆನೇ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಏರಿಯಾದಲ್ಲಿ ಏನೋ ಒಂಥರ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ಜೋರಾಗಿ ಸ್ಪೀಕರ್ ಸಾಂಗ್ ಎಲ್ಲ ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಅಲ್ವಾ, ಏರಿಯಾದಲ್ಲಿ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಒಂಥರ ಸ್ಪೀಕರ್ ಜೋರಾಗಿ ಸಾಂಗ್ಸ್ ಪ್ಲೇ ಎಲ್ಲ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿದೆ. ಏನೋ ಒಂಥರ ನಮಗೊಂಥರ ಫೀಲಿಂಗ್ಸ್ ಬೇರೆದಂತಲೇ ಅನ್ಬೋದು. ಏನೋ ಒಂಥರ ಮನೆ ಏರಿಯಾದಲ್ಲಿ ಈ ರೀತಿ ಊರಬ್ಬ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಇದೆಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಬಟ್ ನಾನು ಹಸ್ಬೆಂಡ್ಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಬನ್ನಿ ಅಂತ ಹೇಳಿಬಿಟ್ಟು, ಹಾಗಾಗಿ ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದಾಗಿ ಆರ್ಕೆಸ್ಟ್ರಾನ ನಡೀತಾ ಇತ್ತು. ಸೊ ಅಲ್ಲಿಗೂ ಹೋಗಿದ್ರಲ್ವ, ಅಲ್ಲಿರೋ ವೀಡಿಯೋಗಳನ್ನೂ ಸಹ ಕೆಲವೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ತಂದಿದ್ದಾರೆ. ಆ ವಿಡಿಯೋನೂ ಸಹ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಮತ್ತು ಇವತ್ತು ಡಿನ್ನರ್ಗೆ ಅಂತ ಹೇಳಿಬಿಟ್ಟು ನಾನು ಅಣಬೆ ಹಾಕಿಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ, ಮಶ್ರೂಮ್ ಬಿರಿಯಾನಿ. ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ನಾನೆಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ತುಂಬ ಟೇಸ್ಟಿಯಾಗಿ ಅಣಬೆ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಫುಲ್ ಪ್ಯಾಕ್ನ ಅಣಬೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಹೆರಿದ್ಬಿಟ್ಟು ಇಲ್ಲಿ ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ, ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇಷ್ಟು ಬೇಕಾಗಿರುತ್ತೆ. ಮತ್ತು ಅದೆಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ, ಮತ್ತು ಸ್ವಲ್ಪ ಚಿಕನ್ ಮಸಾಲ ಪೌಡರು, ಒಂದು ನಿಂಬೆಹಣ್ಣು, ಒಗ್ಗರಣೆಗೆ ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೆಲ್ಲ ಸಪ್ರೇಟಾಗಿ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿ, ಒಂದು ಟೊಮೆಟೊನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಇಲ್ಲಿ ಡ್ರೈ ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಪಲಾವ್ಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ತೊಗೊಂಡಿದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಚಕ್ಕೆ, ಲವಂಗ, ಸ್ವಲ್ಪ ಹೋಮ್ ಕಾಳು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಪಲಾವ್ಗೆ ಹಾಕೋ ಅಕ್ಕಿ ತೊಗೊಂಡಿದ್ದೀನಿ. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ನಾನ್ ವೆಜ್ ಚಿಕನ್ ಮಟನ್ ಬಿರಿಯಾನಿ ಯಾವ ರೀತಿ ಟೇಸ್ಟ್ ಮಾಡ್ತೀರಾ ನೋಡಿ, ಸೇಮ್ ಅದೇ ರೀತಿ ಇರುತ್ತೆ.
ಓಕೆ, ಬನ್ನಿ ಇವಾಗ ನೋಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ಹೇಳಿ. ಈಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಒಂದು 2 ಇಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಈಗ ನಾನು ತೊಗೊಂಡಿರುವಂಥ ಪದಾರ್ಥಗಳು ಏನಿದೆ ನೋಡಿ, ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದನ್ನೆಲ್ಲ ನಾನು ಡೈರೆಕ್ಟಾಗಿ ರುಬ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಂತರ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಡೈರೆಕ್ಟಾಗಿ ಒಂದು ಸತಿ ರುಬ್ಬಿಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿ, ಇಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಯಾವುದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಒಮ್ಮೆ ನೋಡಿ. ಇವಾಗ ನಾನು ಎಣ್ಣೆಗೆ ಹಾಕಿ ಎಣ್ಣೆ ಕಾದ ನಂತರ ಈಗ ನಾನು ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಏನೆಲ್ಲ ತೊಗೊಂಡಿದ್ದೆ ನೋಡಿ, ಅದನ್ನೆಲ್ಲನೂ ಸಹ ನಾನು ಎಣ್ಣೆಗೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸೊ ತೆಂಗಿನಕಾಯಿ ಹಾಕಲೇಬೇಕಂತ ಏನಿಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮೆಣಸಿನ್ಕಾಯಿನೂ ಅಷ್ಟೇ ನಿಮಗೆ ಸ್ವಲ್ಪ ಖಾರವಾಗಿರಬೇಕು ಅಂತ ಅಂದರೆ ನೋಡಿಕೊಂಡು ಆ್ಯಡ್ ಮಾಡಿಕೊಡಿ. ನೋಡ್ತಾ ಇರ್ಬೋದು ಫುಲ್ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ ಆರಿದ ನಂತರ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಸೊ ಫೈನಲಿ ನೋಡ್ತಾ ಇರ್ಬೋದು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು, ಕರ್ಕರಿಯಾಗಿ ಆಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ. ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎರಡೂ ಹಾಕ್ಕೊಳ್ತೀನಿ. ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಅದ್ರ ಬದಲಿಗೆ ಎಣ್ಣೆನ ಹಾಕೋಬೋದು. ಈಗ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಅದ್ರ ಜೊತೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡೆ. ತುಪ್ಪ ಹಾಕಿದ ನಂತರ ಈಗ ನಾನು ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಚಕ್ಕೆ, ಲವಂಗ, ಸ್ವಲ್ಪ ಗೋಡಂಬಿ ಮತ್ತು ಓಂಕಾಳು ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರುವಂಥ ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬ್ರೌನ್ಸ್ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕಾಗತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿರುತ್ತೆ. ಈಗ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇದಕ್ಕೆ ನಾನು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಅಲ್ವಾ. ಸೊ ಇದಾದಮೇಲೆ ನಾನು ಹಣ್ಣುಬೇನ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ನೀವು ಬೇಕಾದ್ರೆ 2 ಭಾಗನೂ ಮಾಡಿ ಹಾಕೋಬೋದು, ಇಲ್ಲ ಉಂಡುಂಡೆ ಹಾಗೇನ ಹಾಕೋಬೋದು. ಬಟ್ ನಾನು ಉಂಡುಂಡೆನೇ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಒಂದು 2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಹಣ್ಣು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಸ್ಲೋನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗಡೆ ತಲೆ ಹಿಡಿದೋಗಿರುತ್ತೆ. ಸೊ ಮಿಕ್ಸ್ ಮಾಡಿದ ನಂತರ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ಹಣ್ಣುಬೇನ 2 ಭಾಗ ನಾವು ಮಾಡಿ ಹಾಕೋಬೋದು, ಇಲ್ಲ ನಿಮಗೆ ತಿನ್ನೋದಕ್ಕೆ ಸಿಗಬೇಕು ಅಲ್ವಾ, ಹಾಗಾಗಿ ನಾನು ಉಂಡೆ ಸಮೇತನ ಹಾಕ್ಕೊಂಡೆ. ಹಾಗೆ ಜಾರ್ಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಇತ್ತಲ್ವ, ವೇಸ್ಟ್ ಮಾಡಬಾರ್ದು. ಹಾಗಾಗಿ ನಾನು ಜಾರ್ಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬರೋ ತನಕ ಹಾಗೆಯೇ ಬಿಡೋಣ. ಅದಾದ ನಂತರ ಕುದಿ ಬಂದ ಮೇಲೆ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕು. ನಾವು ಹಿಂದಿಂದಲೇ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರೆ ಅಂಥ ಟೇಸ್ಟ್ ಕೊಡೋಲ್ಲ. ಇವಾಗ ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತೆ ಒಂದು ಕುದಿ ಬಂದರೆ. ಹಾಗಾಗಿ ನಾನು ಅದಾದ ನಂತರ ಅಕ್ಕಿನ ಸೇರಿಸ್ಕೊಂಡೆ. ಅಕ್ಕಿ ನಾನು ಬಂದು 2.5 ಗ್ಲಾಸ್ ಹಾಕಿದ್ದೀನಿ. ಅಕ್ಕಿ 2.5 ಗ್ಲಾಸ್ಗೆ ನಾನು ಟೋಟಲ್ಲು 5.5 ಇಂದ 6 ಗ್ಲಾಸ್ ನೀರು ಹಾಕ್ತೀನಿ. ಹಾಕಿದ ನಂತರ ಅಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡಿ ಮೆಂತ್ಯ, ಡ್ರೈ ಮೆಂತ್ಯ ಬರುತ್ತಲ್ಲ
ಅದನ್ನು ಹಾಕಿದ್ದೀನಿ. ಮತ್ತು ಒಂದು 2 ಸ್ಪೂನು ಚಿಕನ್ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ನೀವು ಚಿಕನ್ ಮಸಾಲ ಹಾಕಲೇಬೇಕಂತ ಏನಿಲ್ಲ, ಆಪ್ಷನಲ್ಲ. ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದರ ಬದಲಿಗೆ ನೀವು ಗರಂ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಗರಂ ಮಸಾಲ ಖಾಲಿ ಆಗಿತ್ತು, ಹಾಗಾಗಿ ನಾನು ಚಿಕನ್ ಮಸಾಲಾನ ಸೇರಿಸ್ಕೊಂಡೆ. ಹಾಕಿದ ನಂತರ ಈಗ ನಾನು ಅಕ್ಕಿ ಪ್ರಕಾರ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಬಂದು ನಾನು 6 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಆಗಿರುತ್ತೆ. ಅದಾದ ನಂತರ ನೀರು ಹಾಕಿದ ನಂತರ ನಾನು ಒಂದು ನಿಂಬೆ ಹಣ್ಣು ಏನಿದೆ ರಸ ಫುಲ್ ಹಿಂಡಿ ರಸನ ಹಾಕ್ತೀನಿ. ನೀವು ನಿಂಬೆ ರಸನ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಮೊಸರುನಾರು ಹಾಕ್ಬೋದು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಸಪ್ಪೆ ಅನಿಸಿದ್ರೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಡಿ. ಒಂದು ವಿಷಲ್ನ ಕೂಗಿಸಿ. ಅದು ಕೂಗಿದ ನಂತರ ಹೇಗೆ ಬಂತು ಅಂತ ಹೇಳಿ ತೋರಿಸ್ತೀನಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಪ್ರೆಷರೆಲ್ಲ ಹೋಗಿದೆ, ತುಂಬಾ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಮಸಾಲೆ ಎಲ್ಲ ಒಂದೇ ಕಡೆ ಇದೆ ಅಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ. ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಪ್ರೊಸೆಸ್ನಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಸೇಮ್ ಚಿಕನ್ ಮಟನ್ ಬಿರಿಯಾನಿ ಯಾವ ರೀತಿ ತಿಂತೀರ ನೋಡಿ, ಅದೇ ರೀತಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ನಾವು ಟೇಸ್ಟ್ ಮಾಡ್ತೀವಿ. ಯಾಕೆಂದರೆ ಎಲ್ಲ ಸ್ವಲ್ಪ ಬಿಸಿಗೆ ಅದು ಫುಲ್ ಮುದ್ದೆ ಹಂಗೆ ಆಗಿಬಿಟ್ಟಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಟೇಸ್ಟ್ ಮಾಡಿ, ಹೇಗೆ ಬಂತು ಅಂತ ಹೇಳಿ ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇವತ್ತಿನ ಡಿನ್ನರ್ ಬಂದು ಮಶ್ರೂಮ್ ಬಿರಿಯಾನಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಡಿನ್ನರ್ಗೆ. ಓಕೆ, ಇವತ್ತು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಮತ್ತು ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ ಅನ್ನಲ್ಲ, ಆ ವಿಡಿಯೋನ ನೋಡಿಕೊಂಡು ಬನ್ನಿ. ಓಕೆನಾ? Yeah.